ಸಾಚ್ 27ನೇ ಅಧ್ಯಾಯ. ಸಾಚರಿತ್ರೆ 27ನೇ ಅಧ್ಯಾಯ. ಭಾಗವತ ಮತ್ತು ವಿಷ್ಣು ಸಹಸ್ರನಾಮ ದಯಪಾಲಿಸಿದುದು. ದೀಕ್ಷಿತ ಅವರಿಗೆ ವಿಠಲನ ದರ್ಶನ. ಗೀತ ರಹಸ್ಯ. ಕಾರ್ಪಡೆ ದಂಪತಿ. ಬಾಬಾ ಅವರು ತಮ್ಮ ಭಕ್ತರಿಗೆ ಧಾರ್ಮಿಕ ಗ್ರಂಥಗಳನ್ನು ತಮ್ಮ ಸ್ವತಸ್ಥದಿಂದ ಕೊಟ್ಟು ಪುನೀತರನ್ನಾಗಿ ಮಾಡಿ ಹೇಗೆ ಅನುಗ್ರಹಿಸುತ್ತಿದ್ದರು ಎಂಬುದನ್ನು ಈ ಅಧ್ಯಾಯದಲ್ಲಿ ಹೇಮಂಡಪಂತರು ವಿವರಿಸಿದ್ದಾರೆ. ಮಾನವನು ಸಾಗರದಲ್ಲಿ ಸ್ನಾನ ಮಾಡಿದರೆ ಸಮಸ್ತ ಪವಿತ್ರ ಕ್ಷೇತ್ರಗಳಲ್ಲಿ ಮತ್ತು ಪುಣ್ಯ ನದಿಗಳಲ್ಲಿಯೂ ಮಿಂದ ಪುಣ್ಯ ದೊರಕುತ್ತದೆ. ಅವನು ಸದ್ಗುರುವಿನ ನಮಿಸಿದರೆ ತ್ರಿಮೂರ್ತಿಗಳಿಗೂ ಮತ್ತು ಪರಬ್ರಹ್ಮನಿಗೂ ನಮಸ್ಕರಿಸಿದ ಪುಣ್ಯ ಲಭಿಸುತ್ತದೆ. ಆದುದರಿಂದ ಭಕ್ತರು ಕಲ್ಪತರು ಆದ ಕಾಮಧೇನು ಜ್ಞಾನ ಸಾಗರರು ಆದ ಶ್ರೀ ಸಾಯಿಬಾಬಾ ಅವರಿಗೆ ಜಯತು. ಓ ಸಾಯಿ, ನಿನ್ನ ಕಥೆಗಳನ್ನು ನನಗೆ ಪ್ರೀತಿಯಿಂದ ಕಥೆಗಳಲ್ಲಿ ನಮಗೆ ಪ್ರೀತಿಯನ್ನು ಹುಟ್ಟಿಸು. ಜಾತಕ ಪಕ್ಷಿಯು ಮಳೆಯ ನೀರನ್ನು ಕುಡಿದು ಸಂತೋಷ ಪಡುವಂತೆ ವಾಚಕರು ಮತ್ತು ಶ್ರವಣ ಮಾಡುವವರು ನಿನ್ನ ಕಥೆಗಳನ್ನು ಸಹ ಅದೇ ಥರದ ರುಚಿಯನ್ನು ಸ್ವಾದಿಸುವಂತಾಗಲಿ. ನಿನ್ನ ಲೀಲೆಗಳು ಕೇಳುವ ಅವರ ಶರೀರವು ಬೆವರಲಿ, ನಯನಗಳಿಂದ ಆನಂದ ಪಾಶ ಸುರಿಯಲಿ, ಪ್ರಾಣಗಳು ನಿಶ್ಚಲವಾಗಿ ಮನಸ್ಸು ಶಾಂತಿ ಪಡೆಯಲಿ. ಅವರು ರೋಮಾಂಚಿತರಾಗಿ ಶೋಕಿಸಿ ರೋಧಿಸಿ ಚಿಕ್ಕದು ದೊಡ್ಡದು ಎಂಬ ಭೇದಭಾವ ತೊಗೊಳ್ಳಲಿ. ಈ ರೀತಿ ಅವರು ಮತ್ತು ಅವರ ಕುಟುಂಬವು ಸಾತ್ವಿಕ ಪ್ರಾರ್ಥನೆಯನ್ನು ಹೊಂದುವಂತರ ಆಗಲಿ. ಇದು ಲಭಿಸಿದರೆ ಅವರಿಗೆ ಗುರುವಿನ ಕಟಾಕ್ಷ ಲಭಿಸಿದಂತೆ ಅರ್ಥ. ಈ ಥರದ ಅನುಕಂಪವು ನಿಮ್ಮಲ್ಲಿ ಉಂಟಾದಾಗ ಗುರುವು ಮೆಚ್ಚಿ ನಿಮ್ಮ ಗುರಿಯಾದ ಸಾಕ್ಷಾತ್ಕಾರದ ನಿಮ್ಮನ್ನು ಒಯ್ಯುವನು. ಬಾಬಾ ಅವರಿಗೆ ಸಂಪೂರ್ಣ ಶರಣಾಗತಿ ಹೊಂದುವವರೇ ಮಾಯೆ ಎಂಬ ಬಂಧನದಿಂದ ಮುಕ್ತರಾಗಲು ಒಳ್ಳೆಯ ದಾರಿ. ಇದು ವೇದಗಳಿಂದ ಸಾಧ್ಯವಿಲ್ಲ, ಸದ್ಗುರುವಿನ ಮಾತ್ರ ಸಾಧ್ಯ. ಪವಿತ್ರ ಗ್ರಂಥಗಳ ದಯಪಾಲನೆ. ಸಾಯಿಬಾಬಾ ವಿವಿಧ ರೂಪದಲ್ಲಿ ಉಪದೇಶಗಳನ್ನು ಹೇಗೆ ನೀಡುತ್ತಿದ್ದರು ಎಂಬುದನ್ನು ಈಗಾಗಲೇ ವಿವರಿಸಿದ್ದೇನೆ. ಈಗ ಅದರಲ್ಲಿ ಒಂದು ಮುಖ್ಯ ರೀತಿಯನ್ನು ನೋಡೋಣ. ಭಕ್ತರು ತಾವು ಪಠಿಸಲಿಚ್ಛಿದ ಗ್ರಂಥಗಳನ್ನು ಬಾಬರವರ ಕೈಗಿತ್ತು ಅದನ್ನು ಅವರಿಂದ ಸ್ಪರ್ಶಿಸಲಟ್ಟು ಪವಿತ್ರವಾದ ನಂತರ ಅವುಗಳನ್ನು ಓದುವ ವಾಡಿಕೆ ಇತ್ತು. ಈ ಗ್ರಂಥಗಳನ್ನು ಪಠಿಸುವಾಗ ಬಾಬಾ ಸ್ವತಃ ತಮ್ಮೊಡನೆ ಇರುತ್ತಾರೆ ಎಂಬ ಭಕ್ತಿ ಭಾವನೆ. ಒಂದು ಸಾರಿ ಕಾಕಾ ಮಹಾಜನಿ ಅವರು ಏಕನಾಥ ವೀರಚಿತ್ತ ಭಾಗವತ ಗ್ರಂಥದೊಡನೆ ಶಿರಡಿಗೆ ಬಂದರು. ಶ್ಯಾಮ ಅವರು ಆ ಗ್ರಂಥವನ್ನು ಓದಲು ಬಯಸಿ ಅದನ್ನು ಹೇರಳವಾಗಿ ಪಡೆದು ಬಾಬಾ ಅವರಲ್ಲಿಗೆ ತಂದರು. ಆಗ ಬಾಬಾ ಅವರು ಅದನ್ನು ತೆಗೆದುಕೊಂಡು ಸ್ವಲ್ಪ ಪುಟಗಳನ್ನು ತಿರುಗಿಸಿ ಇದನ್ನು ನೀನೇ ಇಟ್ಟುಕೋ ಎಂದರು. ಅದಕ್ಕೆ ಶ್ಯಾಮ ಅವರು ಅದು ತಮ್ಮದಲ್ಲವೆಂದು ಕಾಕ ಅವರಿಗೆ ಅದನ್ನು ಪುನಃ ಕೊಡಬೇಕೆಂದು ತಿಳಿಸಿದರು. ಆಗ ಬಾಬಾ ಅವರು ಬೇಡ, ನಿನಗೆ ಕೊಟ್ಟಿದ್ದೇನೆ, ಅದನ್ನು ನೀನೇ ಕಾಪಾಡು, ನೀನೇ ಇಟ್ಟುಕೋ, ಅದರಿಂದ ನಿನಗೆ ಪ್ರಯೋಜನವಿದೆ ಎಂದರು. ಈ ರೀತಿ ಬಾಬಾ ಅವರು ಶ್ಯಾಮ ಅವರಿಗೆ ಅನೇಕ ಗ್ರಂಥಗಳನ್ನು ದಯಪಾಲಿಸಿದರು. ಕೆಲವು ದಿನಗಳ ನಂತರ ಕಾಕ ಮಹಾಜನಿ ಅವರು ಏಕನಾಥ ಭಾಗವತ ಮತ್ತೊಂದು ಪ್ರತಿಯನ್ನು ತಂದು ಬಾಬಾ ಅವರ ಕೈಗಿತ್ತರು. ಆಗ ಬಾಬಾ ಅವರು ಅದನ್ನು ಸ್ಪರ್ಶಿಸಿ ಇದನ್ನು ಕಾಪಾಡು ಎಂದರು ಎಂದು ಹೇಳಿ ತಿರುಗಿ ಕಾಕ ಅವರು ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ ನಮಸ್ಕರಿಸಿದರು. ಶ್ಯಾಮ ಅವರಿಗೆ ವಿಷ್ಣು ಸಹಸ್ರನಾಮ. ಶ್ಯಾಮ ಅವರು ಬಾಬಾರವರ ಆಪ್ತ ಭಕ್ತರಾಗಿದ್ದರು. ಆದುದರಿಂದ ಬಾಬಾ ಅವರಿಗೆ ವಿಷ್ಣು ಸಹಸ್ರನಾಮವನ್ನು ಅನುಗ್ರಹಿಸಬೇಕೆಂದು ಮನಸ್ಸು ಮಾಡಿದರು. ಒಂದು ಸಲ ರಾಮದಾಸಿ ಎಂಬುವರು ಸಂತ ರಾಮದಾಸರ ಶಿಷ್ಯರು ಶಿರಡಿಗೆ ಬಂದು ನೆಲೆಸಿದರು. ಪ್ರತಿದಿನವೂ ಮುಂಜಾನೆ ಎದ್ದು ಮುಖ ತೊಳೆದು ಸ್ನಾನ ವಂದನೆಗಳನ್ನು ಮುಗಿಸಿ ವಿಷ್ಣು ಸಹಸ್ರನಾಮವನ್ನು ಮತ್ತು ಆಧ್ಯಾತ್ಮ ರಾಮಾಯಣವನ್ನು ಬಹಳ ಭಕ್ತಿಯಿಂದ ಓದುತ್ತಿದ್ದರು. ಕೆಲವು ದಿನಗಳ ನಂತರ ಬಾಬಾ ಅವರು ಶ್ಯಾಮ ಅವರಿಗೆ ವಿಷ್ಣು ಸಹಸ್ರನಾಮವನ್ನು ದಯಪಾಲಿಸಬೇಕೆಂದು ಮನಸ್ಸು ಮಾಡಿ ರಾಮದಾಸಿಯನ್ನು ತಮ್ಮ ಬಳಿಗೆ ಕರೆದು ತಮಗೆ ಬಹಳ ಹೊಟ್ಟೆ ನೋವಾಗಿದೆ ಎಂದು ಸೋನಾಮುಖಿಯನ್ನು ತಿನ್ನದೆ ಅದು ಕಡಿಮೆಯಾಗಲಾರದೆಂದು ಹೇಳಿ ಅದನ್ನು ತರಲು ಅವರನ್ನು ಪೇಟೆಗೆ ಕಳಿಸಿದರು. ಆಗ ರಾಮದಾಸಿ ಪುಸ್ತಕದ ಬದಿಗಿಟ್ಟು ಪೇಟೆಗೆ ಹೋದರು. ಅವರು ಹೋದ ಕೂಡಲೇ ಬಾಬಾ ರಾಮದಾಸಿಯ ಜಾಗಕ್ಕೆ ಹೋಗಿ ವಿಷ್ಣು ಸಹಸ್ರನಾಮ ಪುಸ್ತಕ ತೆಗೆದುಕೊಂಡು ಶ್ಯಾಮ ಅವರನ್ನು ಕರೆದು, ಶ್ಯಾಮ, ಇದು ಬಹಳ ಬೆಲೆಯುಳ್ಳದು, ಪವಿತ್ರವಾದದ್ದು ಆಗಿದೆ. ನಾನು ನಿನಗೆ ಇದನ್ನು ಬಹುಮಾನವಾಗಿ ಕೊಡುತ್ತೇನೆ. ಇದನ್ನು ಓದು. ಒಂದು ಸಾರಿ ನನಗೆ ಎದೆನೋವು ಜಾಸ್ತಿಯಾಗಿ ಬದುಕುವ ಭರವಸೆ ಇರಲಿಲ್ಲ. ಆಗ ಆ ಪುಸ್ತಕ ನನ್ನ ಎದೆಗೆ ಒತ್ತಿಕೊಂಡು ನನಗೆ ಎಂಥ ವಿರಾಮ ದೊರಕಿತು ನನಗೆ ಗೊತ್ತೇ. ದೇವರೇ ಕೆಳಗಿಳಿದು ಬಂದು
ನನ್ನನ್ನು ರಕ್ಷಿಸಿದಂತೆ ಭಾಸವಾಯಿತು. ನೀನು ಇದನ್ನು ನಿಧಾನವಾಗಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಓದು. ದಿನಕ್ಕೊಂದು ಬಾರಿಯಾದರೂ ವಿಷ್ಣು ಸಹಸ್ರ ನಾಮಾಚರಣೆಯನ್ನು ನಿನಗೆ ಕಲ್ಯಾಣವಾಗುತ್ತದೆ ಎಂದು ಹೇಳಿ ಅವರ ಕೈಗೆ ಪುಸ್ತಕ ಕೊಟ್ಟು ಆಗ ಶ್ಯಾಮ ಅವರು ಪುಸ್ತಕದ ಮಾಲೀಕರು ರಾಮದಾಸಿ ಎಂದು ಅವರು ಹುಂಬರು, ತಲೆ ತಿರುಕರು. ಆದುದರಿಂದ ತಮ್ಮೊಡನೆ ಜಗಳವಾಡಲು ಜೊತೆಗೆ ತಮಗೆ ಸಂಸ್ಕೃತ್ಯ ಸರಿಯಾಗಿ ಅರ್ಥವಾಗುವುದಿಲ್ಲವೆಂದು ಹೇಳಿ ಪುಸ್ತಕ ತೆಗೆದುಕೊಳ್ಳಲು ನಿರಾಕರಿಸಿದರು. ರಾಮದಾಸಿ ಮತ್ತು ತಮ್ಮನ್ನು ಎತ್ತಿ ಕಟ್ಟಬಹುದು ಎಂದು ಇಚ್ಛಿಸಿದಾಗ ಶ್ಯಾಮ ಭಾವಿಸಿದರು. ಆಗ ಅವರಿಗೆ ಇಂಗಿತ ಅವರಿಗೆ ಹೇಗೆ ತಿಳಿದಿತ್ತು? ಶ್ಯಾಮ ಅವರ ಕೊರಳಿಗೆ ವಿಷ್ಣು ಸಹಸ್ರನಾಮ ಎಂಬ ಹಾರ ಹಾಕಿ ಅವರನ್ನು ಸಂಸಾರ ಬಂಧನದಿಂದ ಮುಕ್ತರನ್ನಾಗಿ ಮಾಡುವುದು ಬಾಬಾ ಅವರ ಆಶಯವಾಗಿತ್ತು. ಪರಮಾತ್ಮನ ನಾಮದ ಮಹಿಮೆ ಎಲ್ಲರಿಗೂ ಇದೆ, ಅದೇ ಎಲ್ಲರಿಗೂ ತಿಳಿದೇ ಇದೆ. ಅದು ನಮ್ಮನ್ನು ಪಾಪ ಕರ್ಮಗಳಿಂದ ದೂರ ಮಾಡುತ್ತದೆ, ಜನನ ಮರಣಗಳಿಂದ ನಮ್ಮನ್ನು ಮುಕ್ತ ಮಾಡುತ್ತದೆ. ಇದಕ್ಕಿಂತ ಸುಲಭವಾದ ಸಾಧನ ಬೇರೊಂದಿಲ್ಲ. ಅದಕ್ಕೆ ಯಾವ ವಿಧವಾದ ಸಾಮಾನು ಸರಂಜಗಳು ಅವಶ್ಯಕತೆ ಇಲ್ಲ, ಅದಕ್ಕೆ ನಿಬಂಧನೆಗಳಿಲ್ಲ. ಅದು ಎಷ್ಟು ಸುಲಭ ಸಾಧ್ಯವೋ ಅಷ್ಟೇ ಪರಿಣಾಮಕಾರಿ. ಆದುದರಿಂದಲೇ ಬಾಬಾ ಶ್ಯಾಮ ಅವರಿಗೆ ಅದನ್ನು ತೆಗೆದುಕೊಳ್ಳಲು ಒತ್ತಾಯಪಡಿಸಿದರು. ರಾಮದಾಸಿ ಸೋನಾಮುಖಿಯೊಡನೆ ಹಿಂದಿರುಗಿ ಆ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದ ಅಣ್ಣ ಚಿಂತನಿಕರು ನಾರದರ ಪಾತ್ರ ವಹಿಸಿ ನಡೆದ ಸಮಾಚಾರ ಕೂಡಲೇ ಅವರಿಗೆ ತಿಳಿಸಿದರು. ಇದನ್ನು ಕೇಳಿದ ರಾಮದಾಸಿ ಬಹಳ ಕೋಪಗೊಂಡು ಶ್ಯಾಮ ಅವರ ಬಳಿಗೆ ಬಂದು ಈ ಪುಸ್ತಕವನ್ನು ಪಡೆಯಲೋಸುಗ ಬಾಬಾ ಅವರಿಗೆ ಹೊಟ್ಟೆ ನೋವು ಸುಳ್ಳು ಹೇಳಿ ನನ್ನನ್ನು ಸೋನಾಮುಖಿ ತರಲು ಕಲಿಸಿದರು. ನೀವೇ ಕಾರಣರು ಎಂದು ಗದ್ದರಿಸಿದ ಶ್ಯಾಮ ಅವರನ್ನು ತೆಗಳಲು ಶುರು ಮಾಡಿದರು. ಪುಸ್ತಕವನ್ನು ಮರಳಿ ಕೊಡದಿದ್ದರೆ ನಿಮ್ಮ ತಲೆ ಒಡೆಯುವೆನೆಂದರು. ಆಗ ಶ್ಯಾಮ ಶಾಂತ ರೀತಿಯಿಂದ ಅವರೊಡನೆ ಮಾತನಾಡಿ ವಿಫಲರಾದರು. ನಂತರ ಬಾಬಾ ರಾಮದಾಸಿಯನ್ನು ಕುರಿತು, ರಾಮದಾಸಿ, ಹೀಗೇಕೆ ವರ್ತಿಸುವೆ? ಏತಕ್ಕೆ ಕೋಪಗೊಂಡಿರುವೆ? ಶ್ಯಾಮ ನಮ್ಮ ಹುಡುಗನೇ ಅಲ್ಲವೇ? ಅನವಶ್ಯಕವಾಗಿ ಅವನನ್ನೇಕೆ ತೆಗಳುವೆ? ಇದೇನು ಈಚೆಗೆ ಬಹಳ ಜಗಳವಾಗಿರುವೆ? ನಿನಗೆ ಮೃದು ನುಡಿ ಬಾರದವೇ? ಪ್ರತಿನಿತ್ಯವೂ ಪವಿತ್ರ ಗ್ರಂಥಗಳನ್ನು ಪಠಿಸುತ್ತಾ ಆದರೂ ನಿನ್ನ ಮನಸ್ಸು ಶುಚಿಯಾಗಿಲ್ಲ. ನಿನ್ನ ಕ್ರೋಧಕ್ಕೆ ಯಾವುದು ಮಿತಿಯಿಂದಿಲ್ಲ. ನೀನೆಂಥ ರಾಮದಾಸಿಯೋ? ಸಕಲ ವಸ್ತುಗಳಲ್ಲಿಯೂ ವಿರಕ್ತಿಯು ತೋರಿಸಬೇಕು. ನಿಜವಾದ ರಾಮದಾಸಿಗೆ ಮಮತೆ ಇರುವುದಿಲ್ಲ. ಕೇವಲ ಒಂದು ಪುಸ್ತಕಕ್ಕಾಗಿ ಶ್ಯಾಮನೊಡನೆ ನೀನು ಜಗಳವಾಡುತ್ತಿದ್ದಿ. ಹೋಗು, ನಿನ್ನ ಸ್ಥಾನದಲ್ಲಿ ಕುಳಿತುಕೋ. ಹಣದಿಂದ ಎಷ್ಟಾದರೂ ಪುಸ್ತಕ ಕೊಳ್ಳಬಹುದು, ಜನರನ್ನು ಕೊಲ್ಲಲು ಸಾಧ್ಯವೇ? ಸರಿಯಾಗಿ ಯೋಚಿಸಿ ನೋಡು, ವಿವೇಕಶಾಲಿಯಾಗು. ಈ ಪುಸ್ತಕದ ಬೆಲೆ ಏನು? ಶ್ಯಾಮನು ಇದಕ್ಕೆ ಸಂಬಂಧಪಟ್ಟವನಲ್ಲವೇ? ನಾನೇ ಪುಸ್ತಕವನ್ನು ಅವನಿಗೆ ಕೊಟ್ಟೆನು. ನೀನು ಈಗಾಗಲೇ ವಿಷ್ಣು ಸಹಸ್ರನಾಮವನ್ನು ಬಾಯ್ಪಾಠ ಮಾಡಿರುವಿ. ಶ್ಯಾಮನು ಸಹ ಅದನ್ನೋದಿ ಲಾಭ ಪಡೆಯಲಿ ಎಂದು ಹೇಳಿ ಎಂಥ ಮಧುರವಾಣಿ ಬಾಬಾ ಅವರದ್ದು. ಇದರ ಪರಿಣಾಮ ಆಶ್ಚರ್ಯಕರವಾಯಿತು. ರಾಮದಾಸಿ ಕೂಡಲೇ ಶಾಂತನಾಗಿ ಶ್ಯಾಮ ಅವರನ್ನು ಕರೆದು ವಿಷ್ಣು ಸಹಸ್ರನಾಮಕ್ಕೆ ಬದಲಾಗಿ ಪಂಚರತ್ನ ಗೀತೆಯನ್ನು ಕೊಡಲು ಕೇಳಿದನು. ಅದಕ್ಕೆ ಶ್ಯಾಮ ಏಕೆ 10 ಪ್ರತಿಗಳನ್ನು ಕೊಡುವೆನೆಂದು ಈ ರೀತಿ ಇಬ್ಬರಿಗೂ ರಾಜಿಯಾಯಿತು. ರಾಮದಾಸಿಯು ಪಂಚರತ್ನ ಗೀತೆಯನ್ನು ಏಕೆ ಕೇಳಿದರು? ಪ್ರತಿನಿತ್ಯವೂ ಬಾಬರವರ ಮುಂದೆ ಏಕೆ ಧಾರ್ಮಿಕ ಗ್ರಂಥಗಳನ್ನು ಓದುತ್ತಿದ್ದರು? ಶ್ಯಾಮ ಅವರೊಡನೆ ಜಗಳವಾಡಿ ಪ್ರಸಂಗವೇಕೆ ಎಂಬ ಪ್ರಶ್ನೆ ಉದ್ಭವಿಸಬಹುದು. ಹೀಗೆ ನಡೆಯದಿದ್ದರೆ ವಿಷ್ಣುಸಹಸ್ರ ನಾಮದ ಮಹಿಮೆ ಮಹತ್ವ ವ್ಯಕ್ತವಾಗುತ್ತಿರಲಿಲ್ಲ. ಈ ರೀತಿ ಬಾಬರವರು ಉಪದೇಶ ವೈಖರಿ ಆದಿತ್ಯವಾಗಿದ್ದಿತು. ನಂತರ ಶ್ಯಾಮ ಈ ಪುಸ್ತಕ ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪುಣೆಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರೋಜಿಜಿ ನಾರ್ಕೆ ಅವರಿಗೆ ವಿವರಿಸಲು ಸಮರ್ಥರಾದರು. ವಿಠ್ಠಲನ ದರ್ಶನ. ಒಂದು ದಿನ ಕಾಕ ಸಾಹೇಬರು ಬೆಳಿಗ್ಗೆ ಸ್ನಾನವಾದ ಬಳಿಕ ಜಪ ಮಾಡುತ್ತಿದ್ದಾಗ ವಿಠ್ಠಲನ ದರ್ಶನವಾಯಿತು. ನಂತರ ಮಸೀದಿಗೆ ಹೋದಾಗ ಸಾಯಿಬಾಬಾ, ವಿಠ್ಠಲನ ದರ್ಶನವಾಯಿತೇ? ಅವನು ಬಹುತುಂಟ, ಭದ್ರವಾಗಿ ಹಿಡಿದುಕೊಂಡು ಇಲ್ಲದಿದ್ದರೆ ತಪ್ಪಿಸಿಕೊಳ್ಳುವನು ಎಂದರು. ಸರಿಯಾಗಿ ಮಧ್ಯಾಹ್ನದ ಹೊತ್ತಿಗೆ ಒಬ್ಬನು ಪಂಢರಪುರದ ವಿಠ್ಠಲನ 20-25 ಫೋಟೋಗಳನ್ನು ಮಾರಲು ಶಿರಡಿಗೆ ಬಂದನು. ಕಾಕ ಕೂಡಲೇ ಆ ಫೋಟೋ ನೋಡಿ ಅವು ತಾವು ಧ್ಯಾನಸ್ಥಕರಾಗಿದ್ದಾಗ ಕಂಡ ವಿಠ್ಠಲನ ಮೂರ್ತಿಯಂತೆ ಇದ್ದುದನ್ನು ಕಂಡು ಚಕಿತರಾದರು. ಆಗ ಬಾಬಾ ಅವರು ಮಾತುಗಳನ್ನು ನೆನಪಿಗೆ ಬಂದವು. ಆದುದರಿಂದ ಕೂಡಲೇ ಭಕ್ತಿಯಿಂದ ಒಂದು ಫೋಟೋ ಕೊಂಡು ಪೂಜಾಗೃಹದಲ್ಲಿ ಇಟ್ಟು ಪೂಜಿಸತೊಡಗಿದರು. ಗೀತಾ ರಹಸ್ಯ. ಬಾಬಾ ಬ್ರಹ್ಮವಿದ್ಯೆ ಮಾಡುವವರನ್ನು ಯಾವಾಗಲೂ ಬಹಳ ಪ್ರೀತಿಸುತ್ತಿದ್ದರು. ಒಂದು ಸಾರಿ ಬಾಪು ಸಾಹೇಬ ಜೋಗ
ಅವರಿಗೆ ಲೋಕಮಾನ್ಯ ತಿಲಕ್ ಅವರಿಂದ ರಚಿತವಾದ ಗೀತರಹಸ್ಯ ಎಂಬ ಪುಸ್ತಕ ಅಂಚೆ ಮೂಲಕ ಬಂದಿತು. ಅವರು ಹಾಗೆಯೇ ಅದನ್ನು ಕಂಕುಳದಲ್ಲಿ ಇಟ್ಟುಕೊಂಡು ಬಾಬರವರ ದರ್ಶನ ಪಡೆಯಲು ಮಸೀದಿಗೆ ಬಂದರು. ಆಗ ಪುಸ್ತಕ ಜಾರಿ ಬಾಬರವರ ಹತ್ತಿರ ಬಿದ್ದಿತು. ಬಾಬಾ ಅವರು ಅದೇನೆಂದು ಕೇಳಲು ಬಾಪು ಸಾಹೇಬ ಕಟ್ಟನ್ನು ಬಿಚ್ಚಿ ಪುಸ್ತಕವನ್ನು ಬಾಬಾವರ ಕೈಗಿತ್ತರು. ಆಗ ಬಾಬಾ ತಮ್ಮ ಕಿಸೆಯಿಂದ 1 ರೂಪಾಯಿಯನ್ನು ತೆಗೆದು ಪುಸ್ತಕದ ಮೇಲಿಟ್ಟು ಅದನ್ನು ಅವರಿಗೆ ಕೊಟ್ಟು, ಇದನ್ನು ಪೂರ್ತಿಯಾಗಿ ಓದು, ನಿನಗೆ ಒಳ್ಳೆಯದಾಗುತ್ತದೆ ಎಂದರು. ಕಾರ್ಪಡೆಯವರ ವಿಚಾರವನ್ನು ಸ್ವಲ್ಪ ಹೇಳಿ ಅಧ್ಯಾಯವನ್ನು ಮುಗಿಸೋಣ. ಒಂದು ಸಾರಿ ದಾದಾ ಸಾಹೇಬ ಕಾರ್ಪಡೆಯವರು ಕುಟುಂಬ ಸಮೇತ ಶಿರಡಿಗೆ ಬಂದು ಕೆಲವು ಕಾಲ ವಾಸಿಸಿದರು. ದಾದಾ ಸಾಹೇಬರು ಸಾಮಾನ್ಯರಲ್ಲ. ಅವರು ದಿಲ್ಲಿ ರಾಜ್ಯ ಪರಿಷತ್ತಿನಲ್ಲಿ ಸದಸ್ಯರು, ಅಮರಾವತಿಯಲ್ಲಿ ಪ್ರಸಿದ್ಧ ವಕೀಲರು, ಸುಪ್ರಸಿದ್ಧ ಭಾಷಣಕಾರರು ಸಹ ಆಗಿದ್ದರು. ಆದರೆ ಬಾಬರವರ ಎದುರಿಗೆ ಮಾತನಾಡಲು ಅವರಿಗೆ ಧೈರ್ಯವಿರಲಿಲ್ಲ. ಅನೇಕ ಸಾರಿ ಬಾಬಾ ಅವರೊಡನೆ ವಾದಿಸುತ್ತಿದ್ದರು. ಆದರೆ ಕಾರ್ಪಡೆ, ನುಲ್ಕರ, ಬೂಟಿ ಇವರು ಮಾತ್ರ ಮೌನದಿಂದ ಇರುತ್ತಿದ್ದರು. ಅವರು ಸೌಮ್ಯವಾಗಿಯೂ ವಿನಯ ಸಂಪನ್ನರಾಗಿ ಇದ್ದರು. ಪಂಚದರ್ಶಿ ವಿದ್ಯಾರಣ್ಯದಿಂದ ರಚಿತವಾದ ವೇದಾಂತ ತಿರುಳುಯನ್ನು ಸ್ಪಷ್ಟವಾಗಿ ವಿವರಿಸಬಲ್ಲವರಾದ ದಾದಾ ಸಾಹೇಬ ಬಾಬರವರು ಎದುರು ಮಾತು ಸಹ ಆಡುತ್ತಿರಲಿಲ್ಲ. ಮಾನವನು ಎಷ್ಟೇ ವಿದ್ವಾಂಸನಾಗಿದ್ದರೂ ಬ್ರಹ್ಮಜ್ಞಾನ ಪಡೆದವನ ಸರಿಸಮಾನ ನಿಲ್ಲಲಾರ. ಪಾಂಡಿತ್ಯ ಬ್ರಹ್ಮಜ್ಞಾನ ಎದುರು ಪ್ರಕಾಶಿಸಲಾರದು. ದಾದಾ ಸಾಹೇಬ 4 ತಿಂಗಳ ಶ್ರೀಮತಿ ಕಾರ್ಪಡೆ 7 ತಿಂಗಳು ಶಿರಡಿಯಲ್ಲಿ ತಂಗಿದ್ದರು. ಶ್ರೀಮತಿ ಕಾರ್ಪಡೆಯವರು ನಿಶ್ಚಲವಾದ ಭಕ್ತಿಯುಳ್ಳವರಾಗಿದ್ದರು. ಬಾಬಾ ಅವರನ್ನು ಅತಿಶಯಾಗಿ ಪ್ರೀತಿಸಿದರು. ಪ್ರತಿನಿತ್ಯ ತಾವೇ ಸ್ವಂತ ಬಾಬಾ ಅವರಿಗೆ ನೈವೇದ್ಯ ತಂದು ಅರ್ಪಿಸಿ ಊಟ ಮಾಡಿದ ನಂತರವೇ ತಾವು ಊಟ ಮಾಡುತ್ತಿದ್ದರು. ಇವರ ನಿಶ್ಚಲವಾದ ಭಕ್ತಿಯನ್ನು ಕಂಡು ಬಾಬಾ ಇದನ್ನು ಇತರರಿಗೆ ತೋರಿಸಲು ಮನಸ್ಸು ಮಾಡಿದರು. ಒಂದು ದಿನ ಶ್ರೀಮತಿಯರು ಪೂರಿ ಪಲ್ಯ, ಅನ್ನ ಸಾರು ಮುಂತಾದವುಗಳನ್ನು ಮಸೀದಿಗೆ ತಂದರು. ಬಾಬಾ ಬಹಳ ಹೊತ್ತು ಕಾಯ್ತಿದ್ದ. ಇವರು ಬಂದ ಕೂಡಲೇ ಊಟ ಮಾಡಲು ಕುಳಿತು ಅವರು ತಂದ ಪದಾರ್ಥವನ್ನೇ ತಿನ್ನಲು ಆರಂಭಿಸಿದರು. ಆಗ ಶ್ಯಾಮ, ದೇವ, ಈ ಭೇದವೇಕೆ? ಇತರರು ತಂದ ನೈವೇದ್ಯವನ್ನು ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲ. ಶ್ರೀ ಕಾರ್ಪಡೆಯವರ ಆಹಾರವನ್ನು ಮಾತ್ರ ಸ್ವೀಕರಿಸಿದಿರಿ. ಇದು ನ್ಯಾಯವೇ? ಕೇಳಿ ಎಂದು ಹೇಳಿದರು. ಆಗ ಬಾಬಾ, ಇದು ನಿಜವಾಗಿಯೂ ಶ್ರೇಷ್ಠವಾದ ಅಡಿಗೆ. ಈ ಮಹಿಳೆ ಮೊದಲು ವರ್ತಕನ ಹಸುವಾಗಿ ಕಾಲಕಲೆ ಹಾಳು ಕೊಡುತ್ತಿದ್ದಳು. ನಂತರ ತೋಟಗಾರನ ವಂಶದಲ್ಲಿಯೂ ಕ್ಷತ್ರಿಯರ ಕುಲದಲ್ಲಿ ಹುಟ್ಟಿ ವರ್ತಕನ ಮದುವೆಯಾದಳು. ನಂತರ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಳು. ಇವಳನ್ನು ಬಹಳ ಕಾಲದಿಂದ ನೋಡುತ್ತಿದ್ದೇನೆ. ಆದುದರಿಂದ ಇವಳು ಪ್ರೀತಿಯ 2 ತುತ್ತುಗಳನ್ನು ಸ್ವೀಕರಿಸುತ್ತಿದ್ದೇನೆ ಎಂಬುದಾಗಿ ವಿವರಿಸಿದರು. ಹೀಗೆ ಹೇಳಿ ಊಟ ಮುಗಿಸಿ ತೃಪ್ತಿಯಿಂದ ಆಸನದಲ್ಲಿ ಕುಳಿತರು. ಆಮೇಲೆ ಶ್ರೀಮತಿ ಕಾರ್ಪಡೆ ಬಹಳ ಪಾದ ಸಂಸಾದವಾದ ಮಾಡುತ್ತಾ ಕುಳಿತು, ಇದನ್ನು ನೋಡಿ ಶ್ಯಾಮ, ಸೇವೆ ಚೆನ್ನಾಗಿ ನಡೀತಿದೆ. ದೇವರು ಮತ್ತು ಭಕ್ತರು ಒಬ್ಬರಿಗೆ ಅನ್ಯೋನ್ಯ ಹೇಗೆ ಸೇವೆ ಮಾಡುತ್ತಿರುವರು. ದೃಶ್ಯವೇ ರಮ್ಯ, ಅದ್ಭುತವಾದದ್ದು. ಅವರು ಅವರ ನಿಶ್ಚಯ ಸೇವೆಯನ್ನು ಸ್ವೀಕರಿಸಿ ಬಾಬಾ ತಾಯಿಯವರನ್ನು ಕುರಿತು ಮೃದುವಾಗಿ ರಾಜಾರಾಮ ಎಂದು ನುಡಿದರೆ ಸಾಕು, ಇನ್ನು ಕಷ್ಟವೆಲ್ಲವೂ ದೂರವಾಗುತ್ತದೆ ಎಂದು ಹೇಳಿದರು. ಧಾರ್ಮಿಕ ವಿಚಾರಗಳ ಅನುಭವ ಇಲ್ಲದವರಿಗೆ ಈ ಸಾಮಾನ್ಯವಾಗಿ ಕಾಣಬಹುದಾದ, ಆದರೆ ನಿಜವಾಗಿಯೂ ಹಾಗಲ್ಲ. ಇದೇ ಅಮೂಲ್ಯವಾದ ಶಕ್ತಿಪಾತ. ಅಂದರೆ ಗುರುವು ಶಿಷ್ಯನಿಗೆ ತನ್ನ ಶಕ್ತಿಯನ್ನು ವರ್ಗಾಯಿಸುವುದು. ಬಾಬರವರ ವಾಕ್ಯಗಳು ಎಂತಹ ಪರಿಣಾಮಕಾರಿ! ಒಂದೇ ಕ್ಷಣದಲ್ಲಿ ಅವು ಕಾರ್ಪಡೆಯ ತಾಯಿಯ ಹೃದಯದಲ್ಲಿ ನೆಲೆಸಿದ್ದು. ಈ ಕಥೆ ಗುರುವಿಗೆ ಶಿಷ್ಯನಿಗೂ ಇರಬೇಕಾದ ಸಂಬಂಧ ವಿವರಿಸುತ್ತದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ.